ಬ್ರಾಂಡ್ 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 ಬೆಂಗಳೂರನ್ನ ಬ್ರಾಂಡ್ ಮಾಡೇ ಬಿಡ್ತೀವಿ ಅಂತ ಸರ್ಕಾರ ಘಂಟಾಘೋಷವಾಗಿ ಹೇಳ್ತಾ ಇದೆ. ಆದ್ರೆ ಸಿಲಿಕಾನ್ ಸಿಟಿಯ ಗುಂಡಿಗಳು ಬ್ರಾಂಡ್ ಬೆಂಗಳೂರಿನ ಅಸಲಿ ಬಣ್ಣವನ್ನ ಬಟಾಬಯಲು ಮಾಡ್ತಿದೆ. ನಗರದಲ್ಲಿ ನಿಲ್ಲದ ಗುಂಡಿ ಗಂಡಾಂತರ. ಗ್ರೇಟರ್ ಬೆಂಗಳೂರು ಬರೀ ಶೋ ಆಫ್ ಅಷ್ಟೇನಾ? ಒಂದೇ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಬಣ್ಣ ಬಯಲು. ನಗರದಲ್ಲಿ ಯಮಸ್ವರೂಪಿ ಗುಂಡಿಗಳು ಬಲಿಗಾಗಿ ಕಾಯ್ತಾ ಇವೆ. ಡಿಸಿಎಂ, ಬಿಬಿಎಂಪಿ ಕಮಿಷನರ್ ಎಷ್ಟೇ ಡೆಡ್ಲೈನ್ ಕೊಟ್ರೂ ಗುಂಡಿ ಗಂಡಾಂತರ ತಪ್ಪುತ್ತಿಲ್ಲ. ಡಿಸಿಎಂ ಡಿಕೆಶಿ ಎಷ್ಟೇ ರೌಂಡ್ಸ್ ಹೊಡೆದ್ರೂ ರಸ್ತೆಗಳಲ್ಲಿ ಗುಂಡಿ ಬೀಳುವುದನ್ನ ತಪ್ಪಿಸೋಕೆ ಸಾಧ್ಯವಾಗ್ತಿಲ್ಲ. ಇದಕ್ಕೆ ಸಾಕ್ಷಿಯಂತೆ ಇರೋದೇ ರಾಜಾಜಿನಗರದಲ್ಲಿ ಬಾಯಿ ತೆರೆದ ಈ ರಸ್ತೆ ಗುಂಡಿ. ಸುಬ್ರಹ್ಮಣ್ಯ ನಗರ ಸೆಕೆಂಡ್ ಕ್ರಾಸ್ನಲ್ಲಿ ಏಕಾಏಕಿ ರಸ್ತೆ ಬಾಯಿ ಬಿಟ್ಟಿದೆ. ಕಳೆದ 3 ದಿನಗಳ ಹಿಂದೆ ರಸ್ತೆ ಕಾಮಗಾರಿ ನಡೆಸಿ ಡಾಂಬರ್ ಹಾಕಲಾಗಿತ್ತು. ಆದರೆ ಡಾಂಬರ್ ಹಾಕಿದ 3 ದಿನಕ್ಕೆ ರಸ್ತೆ ಕುಸಿದು ಬಿದ್ದಿದೆ. ಬೆಂಗಳೂರಲ್ಲಿ ನಿನ್ನೆ ಸುರಿದ ಜಿಟಿ ಮಳೆ ರಸ್ತೆಯನ್ನ ಕುಸಿದಿದ್ದು, ಇದರಿಂದಾಗಿ ದೊಡ್ಡ ಕಂದಕವೇ ನಿರ್ಮಾಣವಾಗಿದ್ರೂ ಪಾಲಿಕೆ ಮಾತ್ರ ಸುಮ್ಮನೆ ಕುಳಿತಿರೋದು ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಯಾವುದೇ ಒಂದು ರಸ್ತೆಗೆ ಹೋಗಲಿ, ಒಂದು ರಸ್ತೆನೂ ಚೆನ್ನಾಗಿಲ್ಲ. ಇವತ್ತಿನ ದಿವಸ ಕಾಂಗ್ರೆಸ್ ಗೌರ್ಮೆಂಟ್ ಅಷ್ಟು ಹದಗೆಟ್ಟಿದೆ. ಒಬ್ಬ ಇವತ್ತಿನ ದಿವಸ ಈ ನಗರದ ಅಧ್ಯಕ್ಷನಾಗ್ಬಿಟ್ಟು ಇವತ್ತು ಇಡೀ ರಾಜ್ಯ ಹಾಳು ಮಾಡ್ತಾ ಇದ್ದಾನೆ. ಇವತ್ತು ಸುಮ್ಮನೆ ಏನು ದುಡ್ಡು ಕಾಸು ಐತೆ ಅಂತ ಅಂದ್ಬಿಟ್ಟು ಹೇಳಿ ಇವತ್ತಿನ ದಿವಸ ಯಾವುದೇ ನಗರಕ್ಕೆ ಹೋಗಿ ಒಂದು ರೋಡು ಕೂಡ ಸರಿ ಇಲ್ಲ. ಗಾಡಿ ಓಡಿಸೋದಕ್ಕೆ ಭಾರಿ ಭಯ ಆಗ್ತಾ ಇದೆ. ಮಳೆ ಬಂದ್ಬಿಟ್ರಂತೂ ಗಾಡಿ ಓಡಿಸೋಕ್ಕೆ ಆಗೋದಿಲ್ಲ, ನಿಲ್ಲಿಸ್ಬಿಡ್ಬೇಕು. ರಸ್ತೆ ಮುಚ್ಚೋದಕ್ಕೆ ಬಿಬಿಎಂಪಿ ಸಿಬ್ಬಂದಿಗಳು ಅಲ್ಲಲ್ಲಿ ತೇಪೆ ಕೆಲಸ ಮಾಡ್ತಿದ್ದಾರೆ. ನಾಮಕಾವಸ್ಥೆ ಎಂಬಂತೆ ಡಾಂಬರು ಸುರಿದು ಹೋಗಿದ್ದು ಒಂದೇ ವಾರದಲ್ಲಿ ಕಿತ್ತು ಬರ್ತಾ ಇದೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಬಗ್ಗೆ ಗಮನವನ್ನ ಹರಿಸಿ ಗುಣಮಟ್ಟದ ಡಾಂಬರೀಕರಣಕ್ಕೆ ಸೂಚನೆ ನೀಡದೆ ಹೋದ್ರೆ ಪಾಲಿಕೆ ಇನ್ನಷ್ಟು ಟೀಕೆಗೆ ಗುರಿಯಾಗೋದು ಸುಳ್ಳಲ್ಲ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಸದ್ಯ ರಾಜಾಜಿನಗರದ ಮುಖ್ಯ ರಸ್ತೆಯಲ್ಲೇ ಈ ರೀತಿಯಾದಂಥ ಆಡಿಯೋ ಬಿಟ್ಟೈತೆ ಕೂಡ ತೆಗೆದುಕೊಂಡಿಲ್ಲ. ನಾಮಕಾವಸ್ಥೆಗೆ 2 ಅಡ್ಡಗೋಡೆಗಳನ್ನ ಕಟ್ಟಿ ವಾಪಸ್ಸಾಗಿದೆ. ಮುಚ್ಚುವಂಥ ಕೆಲಸ ಕೂಡ ಆಗಲಿಲ್ಲ. ಯಾರಾದರೂ ಸವಾರರು ರಾತ್ರಿ ಹೊತ್ತು ಬೀಳಿದ್ರೆ ಪಾಲಿಕೆ ಈ ಜವಾಬ್ದಾರಿಯನ್ನು ಹೊರುತ್ತಾ ಅಂತ ಸ್ಥಳೀಯರು ಪ್ರಶ್ನಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.